ಬೇರೆ 12 ಆಯ್ತು, ಎಣ್ಣೆ ಬೇರೆ ಹೊಡೆದ್ಬಿಟ್ಟಿದೀನಿ. ನನ್ ಮೂಡನ್ನ ಹಾಳು ಮಾಡ್ಬಿಟ್ರೆ ನಿನ್ಗೆ ಹೇಳ್ಕೊಂಡು ರೇಪ್ ಮಾಡ್ಬಿಡ್ತೀನಿ. ನಿನ್ ಕಣ್ಣಿಗೆ ಹೆಂಗ್ ಕಾಣ್ತಾ ಇದೀನೋ? ಒಳ್ಳೆ ಕೋಜ ತರ ಕಾಣ್ತಾ ಇದೀಯ. ನೀ ಮೈಂಡ್ ಜಾಸ್ತಿ ಆಡ್ಕೋಬೇಡ. ಬರ್ತೀನಿ. ನೀವ ಸರ್? ನಾನೇ ಚಪ್ಪಡಿ. ಯಾಕೆ ಗಾಂಡ್ ಗಾಬ್ರ ಆಯ್ತಾ? ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಕೇವಲ ಕಾಲ್ಪನಿಕ ಮಾತ್ರ. ಯಾರು ಮನಸ್ಸಿಗೆ ಹಚ್ಕೋಬೇಡಿ. ಹಚ್ಕೊಂಡ್ರೆ ನಿಮ್ಮ ಮನಸ್ಸು ಹಾಳಾಗೋಗುತ್ತೆ ಅಷ್ಟೇ. ಸೊ ಯಾರು ಅದಕ್ಕೆ ಹಚ್ಕೋಬೇಡಿ. ಸೊ ಹೇಗಿದ್ದೀರಾ ಫ್ರೆಂಡ್ಸ್? ನಾನಿವತ್ತು ರೋಸ್ಟ್ ಮಾಡಕ್ ಹೋಗ್ತಿರೋದು ಯಾರ ಮೇಲಪ್ಪ ಅಂದ್ರೆ, 3 ಬಿಟ್ಟವರು ಊರಿಗೆ ದೊಡ್ಡವರು ಆಗಿರುವಂತಹ 2 ಸೋ ಕಾಲ್ಡ್ ಒಡೆಗಳ ಮೇಲೆ. ಇವ್ನ್ಯಾವನ ಸೆಡೆ ನನ್ ಮಗ. ಸ್ವಲ್ಪ ದಿನ ಅದು ಟ್ರೆಂಡ್ ಆದ್ರೆ ಸ್ವಲ್ಪ ದಿನ ಇದು ಟ್ರೆಂಡ್ ಆಗುತ್ತೆ. ಅವ್ರೆಲ್ಲ ನಗ್ತಾರೆ. ಅಂತ ಸಮಯದಲ್ಲಿ ಅದು ಇದು ಅಂತ ಹೇಳಿ ಮ್ಯಾನೇಜ್ ಮಾಡಬೇಕು. ಈ ನನ್ನ ಮಕ್ಕಳನ್ನ ಈ ರೇಂಜ್ಗೆ ಬೆಳೆಸಿದ್ದು ನಮ್ ತಪ್ಪೆ. ಬೆಳೆಸಿದಲ್ಲ, ಬೆಳೆದಿದ್ದು. ನುಗ್ಗಿದ್ ನಾವು, ಹೊಡೆದಿದ್ ನಾವು, ಬೆಂಕಿ ಹಚ್ಚಿದ್ ನಾವು, ಅದ್ರಲ್ಲಿ ಬೇಳೆ ಬೇಯಿಸ್ಕೊಂಡ್ ತಿಂದೋರ್ ನೀವು. ಅಮೆರಿಕನ್ ಕೂತ್ಗಳಲ್ಲಿ ಈ ನನ್ನ ಮಕ್ಕಳಿಗೆ ರೋಸ್ಟ್ ಮತ್ತೆ ಟ್ರೋಲು ಮಾಡಿರ್ಲಿಲ್ಲ ಅಂತ ಅಂದಿದ್ರೆ ಇವರು ಬಟ್ಟೆ ಬಿಚ್ಕೊಂಡು ಕುಣಿದ್ರು ಟ್ರೆಂಡ್ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ಈ ವಾರದ ಕಿಚ್ಚನ ಚಪ್ಪಾಳೆ ನಮಗೆ. ಈ ವಾರದ ಕಿಚ್ಚನ ಚಪ್ಪಾಳೆ ಸೊ ಮತ್ತ್ಯಾಕ್ ತಡ, ಈ ಊರ್ ಹಂದಿ ಮತ್ತೆ ಕಾಡೆಮ್ಮೆನ ಧೇಂಗ್ ದೇವ್ರು ಮಾಡೋಣ ಬನ್ನಿ. ಬರೀ ಇಂಥದೆಯಾ? ಕ್ಯಾಮರಾಮನ್ ಜಲ್ದಿ ಫೋಕಸ್ ಕರೋ. ಎಲ್ಲ ಸಿನಿಮಾಗಳಲ್ಲೂ ಒಬ್ನಿರ್ತಾನಂತಲ್ಲ, ನಿನ್ನ ನೋಡ್ತಾ ಇದ್ರೆ ನನಗೆ ಹಂಗೆ ಅನ್ಸುತ್ತೆ. ಹೀರೋನಾ ಅಲ್ಲ, ಹಾಯ್ ಫ್ರೆಂಡ್ಸ್, ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ನಾವು ಮನೆಗೆ ಬಂದ್ವಿ 10:30 ಗಂಟೆ. ಇವಾಗ ಸುಮ್ನೆ ಮನೆಗೆ ಹೋಗಿ ಹುಚ್ಚ ಮಲಿಕ. ನಾನು ಏನ್ ತಿಂತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ತೋರಿಸ್ತೀನಿ. ಮತ್ತೆ ಮನೆ ನಂದೇನಿ ಮಾಡಿಸಿ ತಗೊಂಬಂದೆ. ಇದೇ ನಾನು ಇವತ್ತು ತಿಂತಾ ಇರೋದು. ಏನದು ಈ ಬಾಡಿಗೆ 3 ವರ್ಷ ಅನ್ನ ಇಳಿಸ್ತಾ ಇದ್ರಲ್ಲ, ಬೆಳಗ್ಗೆ ಎದ್ದೇಟ್ಗೆ ಈ ವಿಡಿಯೋ ಬಗ್ಗೆ ನಾವು ಈಗ ನ್ಯೂಸ್ ಚಾನಲ್ ಅಲ್ಲಿ ಹಾಕಿದ್ರೆ ಹೇಗಿರುತ್ತೆ? ಆಂಟಿ ಬರ್ತ್ಡೇಗೆ ಕೇಕ್ಗೆ ಮುಗಿಬಿದ್ದ ಜನರು, ಮೂಳೆ ಬಿಟ್ಟು ಬೇಳೆ ತಿಂದ ರೇಷ್ಮಾ ಆಂಟಿ ಕಡೆಯಿಂದ ಬರ್ತ್ಡೇ ಪ್ರಯುಕ್ತ ಮನರಂಜನಾ ಕಾರ್ಯಕ್ರಮ ನಡೆಸಿಕೊಟ್ಟ ನಮ್ಮ ಜನ. ವಾರನ್ ರಾತ್ರಿ 10:30ಕ್ಕೆ ಅದು ಒಂದು ಗಾದೆ ಮಾತಿದೆ ಅಲ್ವಾ, ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತ. ಹಂಗಾಯ್ತು ಒಂದು ಪರಿಸ್ಥಿತಿ. ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ಅಯ್ಯೋ ಪಾಪ ಅಂತ. ನನ್ನನ್ನ ಇಲ್ಲಿ ತನಕ ಯಾರು ಮುಟ್ಟಿಲ್ಲ. ಸ್ವಲ್ಪ ದಿನದ ಹಿಂದೆ ಒಂದು ಸಲ ಹಂಪಿ ಪೊಲೀಸ್ನವರು ತಿಕ್ಕಗ್ ಬಗ್ನಿಗೆ ಊಟ ಇಡಿಸ್ಕೊಂಡಿದ್ ಮರ್ತೇ ಹೋಗಿದ್ದಾನೆ ಅನ್ಸುತ್ತೆ. ಹೋದ್ ತಿಂಗಳು ನಾನೇ ತದಕಿದ್ದೆ. ಅದು ಹೋದ ತಿಂಗಳು, ನಾನು ಹೇಳ್ತಿರೋದು ಈ ತಿಂಗಳು. ಈಗ ಹೋಗ್ತೀನಿ. ಏನದು ಇದ್ಯಾಕೆ ಬಗ್ನಿ ಊಟ? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಅವ್ರ ಅವನ್ ಸರ್ಕೆ ನನ್ ಮಕ್ಳು ಸರ್ಕಾರ, ಅವ್ರ ಅವನ್ ತಾಯಿನಾಡ, ಅವ್ರ ಅವನ್ ಅವ್ರ ಅಪ್ಪನ್ ಕೊಟ್ಟಾರ ಅವ್ರ. ನಿನ್ನ ಈ ನೃತ್ಯ ಪ್ರತಿಭೆಗೆ ಶಿಲೆಗಳು ಕೂಡ ನಕ್ಕು ನಕ್ಕು ಸಾಕಾಗಿ ಕಲ್ಲಾಗ್ಬಿಡ್ತವೆ. ಹಾಯ್ ಫ್ರೆಂಡ್ಸ್, ಮತ್ತೆ ನನಗೆ ಇವತ್ತೊಂದು ಗಿಫ್ಟ್ ಬಂದಿದೆ. ಯಾರ್ದಂತ ಹೇಳ್ತೀನಿ ನಾನು ನಿಮಗೆ. ಓಪನ್ ಮಾಡೋಣ ನೋಡಿ. ನಮ್ಮ ಮನಸ್ಸು ಮನಸ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ನಮ್ಗೆ ಅಷ್ಟೇ. ದೇವರು
ಅಷ್ಟೇ ಸಾಕು. ಮರ ಯಾಕೆ ನಮ್ಗೆ ಏನಂತೀರ? ತಾಯಿಗೆ ಕೈ ಮುಗಿಸಿ ದೇವ್ರು ಒಳ್ಳೇದ್ ಮಾತನ್ನ ನಮ್ಗೆ ಏನಂತೀರ? ಅಷ್ಟೇ. ಯಾರ ಮಕ್ಕಳಪ್ಪ ನೀವೆಲ್ಲ? ಮಿಂಡ್ರಿ ಮಕ್ಕಳು. ಏನೋ ದೀಪಕ, ನಿನ್ ತರ ಚಿಕನ ದೀಪಿಕನೂ ಅಲ್ಲಾಡ್ಸಲ್ವಲ್ಲೋ. ಅಣ್ಣನ್ಗೆ ಮದ್ದಲ್ಲಿ ಮದ ಬಂದಿದೆ ಅನ್ಸುತ್ತೆ. ಯಾರು ಹತ್ರ ಹೋಗ್ಬಿಡಿ ಕಣ್ರೋ. ಈ ಟೈಮಲ್ಲಿ ತುಂಬಾ ಅಗ್ರೆಸಿವ್ ಆಗಿರ್ತಾರೆ ಅಣ್ಣ. ಬಿಟ್ಟಿ ಕುಡಿದ್ಬಿಟ್ಟವನು, ತಾಯಿ ಮ್ಯಾಕೆ ನೋಡು ಕುಡುದು ನೀರ್ ಹಾಕೊಂಡಂಗ್ ಕುಡಿದು ಬಿಟ್ಟವನೆ. ಒಟ್ನಲ್ಲಿ ಇನ್ಸ್ಟಾಗ್ರಾಮ್ ಅಂದ್ಮೇಲೆ ನಮ್ಗೆ ಖುಷಿನ ಖುಷಿ. ಬಾಯಿಲಿ ಲಡ್ಡು ಬಿತ್ತ ಅನ್ನಂಗೆ. ಬೇಡ ಮನ್ಮೇ ಲಡ್ಡು ಪುಟ. ಲಡ್ಡು ಅಲ್ಲ, ಥರ್ಡ್ ಬಿದ್ದಿರ್ಬೇಕು ನೋಡು. ನಿನ್ನ ಆಕ್ಷನ್ ಕೂಡ ಹಂಗೆ ಇದೆ. ಆಕಾಶದಲ್ಲಿ ಗರುಡ ಹಿಡ್ಕೋ ನನ್ ತರಡ ಅಂದಾಗ ಇನ್ಸ್ಟಾಗ್ರಾಮ್ ಇತ್ತ ಅನ್ನಂಗ್ ನೋಡ್ತಾ ಇರ್ತೀವಿ. ಅಷ್ಟೊಂದು ಖುಷಿ ಸಿಕ್ಕಿದೆ ನಮ್ಗೆ. ಓ ಮೈ ಗುಡ್ ನ್ಯೂಸ್ ಅನ್ನಂಗೆ. ಆಯ್ತಾ? ಓ ಯುವ ತಾಯಿ, ಮೊದ್ಲು ನೆಟ್ ಕನ್ನಡ ಮಾತಾಡೋದ್ ಕಲಿ, ಆಮೇಲೆ ಇಂಗ್ಲಿಷ್ ಮಾತಾಡುವಂತ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಬೇಗ ಬೇಗ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಗೆ ಫಾಲೋ ಮಾಡಿ. ಓಕೆ ಬಾಯ್, ಲವ್ ಯು, ಬಾಯ್ ಬಾಯ್ ಬಾಯ್. ಲೋಪರ್ ಮುಂಡೆ ಎಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು ಎಮ್ಮೆ ಕಬ್ಬು ಜ್ಯೂಸ್ ತಾದ ಎಮ್ಮೆನಾಗೆ ಕುಡ್ಕೊಂಡು ಹೋಗಿದ್ವಿ. ಎಲ್ಲ ಅದ್ಭುತವಾಗಿದೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಮಗ ನೊಣ ಕಾಣಲ್ಲ. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರ. ಕಲಿಯುಗದಲ್ಲಿ ಹೆಣ್ಮಕ್ಳಿಗೆಲ್ಲ ಅಳ್ತಾರ. ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ರೀಲ್ಸ್ ಮಾಡುವ ಹುಡುಗಿಯನ್ನು ಮದುವೆಯಾಗಬಾರದು. ಮದುವೆಯಾದ ತಪ್ಪಿಗೆ ಓಟಿ ಕುಡಿಯೋದ್ ಬಿಡಬಾರದು. ಹಾಯ್ ಫ್ರೆಂಡ್ಸ್, ಮತ್ತೆ ನಮ್ಗೆ ಬಾಯಾರಿಕೆ ಆದಾಗ ನಾವ್ ಏನ್ ಕುಡಿತೀವಿ? ನೀರ್ ಕುಡಿತೀವಿ. ಅವ್ಳು ಬೇಕು ಅಂದಾಗ ಕ್ಯಾಂಡಿ ಕೊಡ್ಸಿದೀನಿ, ಬೇಡ ಅಂದಾಗ ಬಾಯಿಗೆ ಐಸ್ ಇಟ್ಟಿದೀನಿ. ಮತ್ತೆ ಒಂದು ವಿಷಯ ಹೇಳ್ಬೇಕು, ಇದು ಹೆಣ್ಮಕ್ಳಿಗೆ ಮಾತ್ರ ಈ ವಿಷಯ ನಾನು ಹೇಳ್ಬೇಕು ಅಂತ ಬಂದಿದ್ದೀನಿ. ಹೆಣ್ಣು ಮಕ್ಳಿಗೆ ಅಂತ ಇರೋ ವಿಡಿಯೋನ ನೀನ್ ಯಾಕೆ ನೋಡ್ತಾ ಇದೀಯಾ? ಆಂಟಿ ಇನ್ಸ್ಟಾಗ್ರಾಮ್ ಅಲ್ಲಿ ತಲೆ ದೆಂಗೋದಲ್ದೆ ಯೂಟ್ಯೂಬ್ ಅಲ್ಲಿ ಬ್ರಾಕಾಚ ಮಾರೋ ಬಿಸ್ನೆಸ್ ಬೇರೆ ಇಟ್ಕೊಂಡವಳೆ. ಅದೇ ಬಿಗ್ ಬಾಸ್ ಅಲ್ಲಿ ವಿನಯ್ ಹೇಳಿದ್ದ ಅಲ್ವಾ, 35 ಕಂಪ್ನಿ ಇದೆ ಅಂತ. ಅದರಲ್ಲಿ ಇದು ಒಂದು ವಿನಯ್ ಅಂತ ಹೊರಗಡೆ ಒಂದು 35 ಸ್ಟಾರ್ಟ್ಅಪ್ ಇದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಕಾಮೆಂಟ್ ಮಾಡಿ. ನಾನು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದ್ದೀನಿ. ಫಾಲೋ ಮಾಡಿಲ್ಲ ಅಂತ ಅಂದ್ರೆ ಹೋಗಿ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಓ ಶಿಷ್ಯ, ಚೆನ್ನಾಗಿರೋ ಔಟ್ ಹಾಕೋ. 3, 2, 1 ಚಾಪ್.